On the occasion of Guru Purnima, I give my sincere respect to all my teachers who have contributed to be what I am today. ಓಕೆ, ನನ್ನವನ್ನು ಜೀವನದುದ್ದಕ್ಕೂ ಹಲವಾರು ಟೀಚರ್ಸ್ಗಳು, ಗುರುಗಳು, ನನ್ನ ತಂದೆ ತಾಯಿಯರು, ಹಿರಿಯರು, ಹಲವಾರು ಜನರು ನನಗೆ ಒಂದು ಮಾರ್ಗವನ್ನು ತೋರ್ಯಾರು. ಅವರೆಲ್ಲರೂ ನನಗೆ ಗುರುಗಳು. ಈ ಒಂದು ಗುರು ಪೂರ್ಣಿಮಾ ದಿನದ ಒಂದು ನಿಮಿತ್ತವಾಗಿ ನಾನು ಅವರಿಗೆ ಒಂದು ಮನಪೂರ್ವಕ ಧನ್ಯವಾದಗಳನ್ನು, ಅವರ ಒಂದು ಮಾರ್ಗದರ್ಶನಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಗುರು ಪೂರ್ಣಿಮಾವನ್ನು ಯಾಕೆ ಆಚರಿಸ್ತಾರಪ್ಪ ಅಂದ್ರೆ, ವೈ ಈಸ್ ಗುರು ಪೂರ್ಣಿಮಾ ಸೆಲೆಬ್ರೇಟೆಡ್? ಓಕೆ, ಗುರು ಪೂರ್ಣಿಮಾ ಇಟ್ ಈಸ್ ದಿ ಬರ್ತ್ ಡೇ ಆಫ್ ವೇದವ್ಯಾಸ. ಇದು ವೇದವ್ಯಾಸರ ಬರ್ತ್ಡೇ ಆಗೈತಿ. ಇದನ್ನ ಅದೇ ರೀತಿ ವ್ಯಾಸ ಪೂರ್ಣಿಮಾ ಅಂತ ಕೂಡ ಕರೀತಾರೆ. ವೇದವ್ಯಾಸರು ಏನ್ ಮಾಡ್ರಪ್ಪ ಅಂದ್ರೆ, ವೇದಗಳನ್ನ ಅಂದ್ರೆ ದಿ ಇಂಡಿಯಾಸ್ ಓಲ್ಡೆಸ್ಟ್ ಟೆಕ್ಸ್ಟ್ಸ್, ವೇದಗಳನ್ನ ಒಂದು ಕಂಪೈಲ್ ಮಾಡಿದ್ರು, ಅಂದ್ರೆ ಕಲೆಕ್ಟ್ ಮಾಡಿದ್ರು. ಅದೇ ರೀತಿ ಅವರು ಮಹಾಭಾರತವನ್ನು ಕೂಡ ಬರೆದ್ರು. ಓಕೆ, ಇದು ಆಷಾಢ ಮಾಸದ ಒಂದು ಪೂರ್ಣಿಮಾ ದಿನದಂದು, ಪೂರ್ಣಿಮಾ ಮೀನ್ಸ್ ಫುಲ್ ಮೂನ್, ಅಂದ್ರೆ ಒಂದು ಹುಣ್ಣಿಮೆಯ ದಿನದಂದು ಈ ಒಂದು ಗುರು ಪೂರ್ಣಿಮಾವನ್ನ ಆಚರಣೆ ಮಾಡ್ತಾರೆ. ಓಕೆ, ಇದನ್ನ ಸ್ಪಿರಿಚುವಲ್ ಅಂಡ್ ಒಂದು ಅಕಾಡೆಮಿಕ್ ಟೀಚರ್ಗಳಿಗೆ ಒಂದು ಗೌರವವನ್ನ ಕೊಡುವ ಸಲುವಾಗಿ ಆಚರಣೆ ಮಾಡ್ತಾರೆ. ಓಕೆ, ನೀವು ಕೂಡ ನಿಮ್ಮ ಎಲ್ಲ ಶಿಕ್ಷಕರಿಗೆ, ಹಿರಿಯರಿಗೆ, ತಂದೆ ತಾಯಿಯರಿಗೆ ಒಂದು ನಮನವನ್ನು ಸಲ್ಲಿಸುವ ಮೂಲಕ ಈ ಒಂದು ಗುರು ಪೂರ್ಣಿಮಾವನ್ನ ಒಂದು ಅರ್ಥಪೂರ್ಣವಾಗಿ ಆಚರಣೆ ಮಾಡಿರಿ. ಮತ್ತೊಮ್ಮೆ ನನ್ನ ಎಲ್ಲ ಗುರು ವೃಂದಕ್ಕೆ ನನ್ನ ತುಂಬು ಹೃದಯದ ಧನ್ಯವಾದಗಳು.